ಇಲ್ಲಿ ನೋಡ್ರಿ, ಮಗಧ ರಾಜವಂಶಗಳ ಸರಿಯಾದ ಅನುಕ್ರಮ ಅಂತ ಕೇಳ್ಯಾರ. ಅಂದ್ರೆ ಮಗಧ ರಾಜವಂಶಗಳನ್ನು ಸರಿಯಾದ ರೀತಿಯಲ್ಲಿ ಅನುಕ್ರಮ ಮಾಡ್ಬೇಕಂತ ಕೇಳ್ಯಾರ. ಬಟ್ ಆಲ್ರೆಡಿ ಕ್ವಶನ್ ಆನ್ಸರ್ ಡೈರೆಕ್ಟೇ ಅದ, ಅದನ್ನೇ ಹೇಳ್ತೀನಿ. ಬಟ್ ಕ್ವಶನ್ಸ್ ಈ ಸದ್ಯಕ್ಕೆ ಇದ್ದವ್ರು ಹೆಂಗೆ ತೆಗಿಯಕತ್ತಾರಪ್ಪ ಅಂದ್ರೆ ಬರೀ ಆಲ್ಮೋಸ್ಟ್ ಹೇಳಿಕೆ ರೂಪದಾಗ ತೆಗಿಯಕತ್ತಾರ. ಹಾಗಾಗಿ ನನಗೆ ಗೊತ್ತಿದ್ದು ಮಸ್ಟಿಗೆ ಒಂದು 3 ಕ್ವಶನ್ ತೊಗೊಂಬಂದಿನಿ ಅಷ್ಟೇ. ಏನಪ್ಪ ಅಂದ್ರೆ ಅವ್ರು ಆಲ್ರೆಡಿ ಹರ್ಯಾಂಕರು, ನಂದರು, ಮೌರ್ಯರು, ಶುಂಗರು ಮತ್ತು ಹಿಂದೆ ಮುಂದೆ ಕೊಟ್ಟಿದ್ರು. ನಾನು ಸರಿಯಾದ ರೀತಿಯಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಹರ್ಯಾಂಕರು, ನಂದರು, ಮೌರ್ಯರು, ಶುಂಗರು ಇವ್ರ ಕಾಲಾನುಕ್ರಮ ಆಲ್ರೆಡಿ ಐತಿದ್ದು. ಮೊದಲು ಹರ್ಯಾಂಕರು, ಮಗಧ ರಾಜವಂಶದ ಸರಿಯಾದ ಕ್ರಮನೇ ಹರ್ಯಾಂಕರು, ಆಮೇಲೆ ನಂದರು, ಆಮೇಲೆ ಮೌರ್ಯರು, ಆಮೇಲೆ ಶುಂಗರು. ಅವ್ರು ಹಿಂದೆ ಮುಂದೆ ಆಲ್ರೆಡಿ ಕೊಟ್ಟಿದ್ರು. ಇನ್ನೊಂದು ಏನಪ್ಪ ಅಂತಂದ್ರೆ ಬಿಂಬಸಾರ ಹರ್ಯಾಂಕ ಮನೆತನದ ಸ್ಥಾಪಕ, ನಂದರ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಮಹಾಪದ್ಮಾನಂದ. ಓಕೆನಾ. ಮತ್ತು ಮೌರ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮನೆತನದ ಸ್ಥಾಪಕನಾಗಿದ್ದ. ಶುಂಗರ ಮನೆತನದ ಸ್ಥಾಪಕ ಯಾರಾಗಿದ್ರಪ್ಪ ಅಂತಂದ್ರೆ ಪುಷ್ಯಮಿತ್ರ ಶುಂಗ ಅಂತ ಹೇಳ್ಬೋದು. ಇನ್ನೊಂದು ಸರಿಯಾದ ಕ್ರಮದಾಗ ಬರೆಯತ್ತೆ ಹೇಳಿಗೆ ಇನ್ನೊಂದು ಕೇಳ್ಯಾನ. ಇಲ್ಲೇನು ಕೇಳ್ಯಾನ 4 ಡೈರೆಕ್ಟಾಗಿ 1, 2, 3, 4 ಅಂತೇಳಿ ಕರ್ನಾಟಕ ಸಭಾ, ಜಸ್ಟಿಸ್ ಪಾರ್ಟಿ, ಸತ್ಯಶೋಧಕ ಸಮಾಜ, ಮ್ಯಾಜಿನಿ ಕ್ಲಬ್ ಅಂತೇಳಿ ಆಲ್ರೆಡಿ ಒಂದು 4 ಆಪ್ಷನ್ ಕೊಟ್ಟಾನ. ಆಮೇಲೆ ಅದ್ರ ಮುಂದೆ ಏನು ಮಾಡಿದ್ದ, ಈ ಧಾರವಾಡ, ಮದ್ರಾಸ, ಪುಣೆ, ಬೆಳಗಾವಿ ಅಂತ ಹಿಂದೆ ಮುಂದೆ ಕೊಟ್ಟಿದ್ದ. ಅದಕ್ಕೆ ನಾನೇನು ಮಾಡೀನಿ, ಕರ್ನಾಟಕ ಸಭಾ ಅಂತ ಯಾವ ಜಿಲ್ಲೆ ಒಳಗೆ ನಡೆದದಪ್ಪ ಅಂದ್ರೆ ಧಾರವಾಡದಾಗ ನಡೆದದ. 1916 ಧಾರವಾಡದಾಗ ನಡೆದದ. ಜಸ್ಟಿಸ್ ಪಾರ್ಟಿ ಮದ್ರಾಸ್ನಲ್ಲಿ ತ್ಯಾಗರಾಜ್ ಚೆಟ್ಟಿಯವರು ಸ್ಥಾಪನೆ ಮಾಡ್ತಾರೆ, ಮದ್ರಾಸ್ನೇ ನಡೆದದ. ಸತ್ಯಶೋಧಕ ಸಮಾಜ ನಡೆದಿದ್ದು ಪುಣೆಯಲ್ಲಿ 1873 ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಮ್ಯಾಜಿನಿ ಕ್ಲಬ್ ಇದು 1907 ಬೆಳಗಾವಿದಾಗ ನಡೆದದ. ಹನುಮಂತರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ ಅವರು ಬೆಳಗಾವಿದಾಗ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಪೊನ್ನನಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅದ. ಇಲ್ಲಿ ಕ್ವಶನ್ ಆಲ್ರೆಡಿ ಕೊಟ್ಟಾರ. ಪೊನ್ನನಿಗೆ ಸಂಬಂಧಪಟ್ಟ ಮಾಹಿತಿ ಸರಿಯಾದ ಹೇಳಿಕೆ ತಿಳಿಸಿ ಅಂತ ಕೇಳ್ಯಾನ. 3ನೇ ಕೃಷ್ಣ ಈತನ ಪೋಷಕನಾಗಿದ್ದನು. ಮತ್ತು 2ನೇ ಆಪ್ಷನ್ ಏನಪ್ಪ ಅಂದ್ರೆ ಈತನು ಪಂಪನ ಸಮಕಾಲೀನವನಾಗಿದ್ದ ಅಂತ ಕೊಟ್ಟಾರ. 3ನೇದು ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ಗತಪ್ರತ್ಯಾಗತ, ಜೀನಾಕ್ಷರಮಾಲೆ ಮತ್ತು ಛಂದೋಬುದ್ಧಿ ಕೃತಿಗಳನ್ನು ರಚಿಸಿದ್ದಾನೆ. ಮತ್ತು 4ನೇ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ಈತ ಶಾಂತಿ ಪುರಾಣ ಕೃತಿಯು 19ನೇ ತೀರ್ಥಂಕರರ ಜೀವನವನ್ನು ಚಿತ್ರಿಸುತ್ತದೆ ಅಂತ ಕೊಟ್ಟಾನ. ಇಲ್ಲಿ ಉತ್ತರ ಏನಪ್ಪ ಅಂತಂದ್ರೆ ಈ ಕ್ವಶನ್ಗೆ ಪೊನ್ನನಿಗೆ ಸಂಬಂಧಪಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ರೀತಿಯಲ್ಲಿ ಅದ ಅಂತ ಹೇಳ್ಯಾರ ಅವರು. ಸರಿಯಾದ ರೀತಿ ಯಾವುದಪ್ಪ ಅಂತಂದ್ರೆ ಆಲ್ರೆಡಿ 3ನೇ ಕೃಷ್ಣ ಪಂಪನ ಪೋಷಕನಾಗಿದ್ದ, ಅಥವಾ 3ನೇ ಕೃಷ್ಣನ ಆಶ್ರಯದಲ್ಲಿ ಪೊನ್ನ ಇದ್ದ, ಮತ್ತು ಈತ ಪಂಪನ ಸಮಕಾಲೀನವನಾಗಿದ್ದ. ಕರೆಕ್ಟಾ. ಇವೆರಡು 1 ಮತ್ತು 2 ಮಾತ್ರ ಕರೆಕ್ಟಾ. ಇಲ್ಲಿ 3ನೇದು ಏನಪ್ಪ, ಗತಪ್ರತ್ಯಾಗತ ಮತ್ತು ಜೀನಾಕ್ಷರಮಾಲೆ ಪೊನ್ನನ ಕೃತಿಗಳು. ಬಟ್ ಛಂದೋಬುದ್ಧಿ ಯಾರು ಬರೆದಾರಪ್ಪ ಅಂದರೆ ಛಂದೋಬುದ್ಧಿ ಕೃತಿ 1ನೇ ನಾಗವರ್ಮನ ಕೃತಿಯಾಗಿದೆ. ಶಾಂತಿ ಪುರಾಣ ಕೃತಿಯು 19ನೇ ತೀರ್ಥಂಕರರ ಜೀವನವನ್ನು ಚಿತ್ರಿಸುತ್ತದೆ ಕೊಟ್ಟಾನ. ಬಟ್ ಅದು ಜೀವನ ಚಿತ್ರಿಸಲ್ಲ. ಶಾಂತಿ ಪುರಾಣ ಕೃತಿ 19ನೇ ತೀರ್ಥಂಕರರ ಜೀವನವನ್ನು ಸವಿವರವಾಗಿ ಚಿತ್ರಿಸುತ್ತದೆ ಅಲ್ಲ. ಹಾಗಾಗಿ ಇದರ ಆಪ್ಷನ್ ಉತ್ತರ ಏನಪ್ಪ ಅಂತಂದ್ರೆ 1 ಮತ್ತು 3.